ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ UCC ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಆದಷ್ಟು ಬೇಗ ನಾವು ಜಾರಿಗೆ ತರ್ತೇವೆ ಅನ್ನುವಂಥ ಮಹತ್ವದ ಘೋಷಣೆಯನ್ನು ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಜಾರ್ಖಂಡ್ನಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದಂತಹ ಅಮಿತ್ ಶಾ ಅವರು ಈ ಒಂದು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಎಲ್ಲರೂ ಒಂದೇ, ದೇಶವ್ಯಾಪಿ, ದೇಶದಲ್ಲಿರುವಂತಹ ಎಲ್ಲ ನಾಗರಿಕರು ಕೂಡ ಒಂದೇ, ಈಕ್ವಾಲಿಟಿ, ಸಮಾನತೆ ಅನ್ನುವಂಥದ್ದು ಬರಬೇಕು. ಹೀಗಾಗಿ ಈ ಒಂದು ನಿಯಮವನ್ನು ಜಾರಿ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಏನು ಹೇಳಲಾಗಿತ್ತು, ಈಗಾಗಲೇ ಹಲವು ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಈ ಒಂದು ನಿಯಮ ಜಾರಿಯಲ್ಲಿದೆ. ಇದನ್ನು ಎಲ್ಲ ಕಡೆಯೂ ದೇಶವ್ಯಾಪಿ ನಾವು ಜಾರಿಗೆ ತಂದೇ ತರ್ತೇವೆ ಆದಷ್ಟು ಬೇಗ ಅನ್ನುವಂಥ ಮಹತ್ವದ ಘೋಷಣೆ ಮಾಡಿರುವಂಥದ್ದು ಅಮಿತ್ ಶಾ ಅವರು. ಈ ಹಿಂದೆ ಈ UCC ಅನ್ನುವಂಥದ್ದು ಚರ್ಚೆಗೆ ಬಂದಾಗ ಬಹಳಷ್ಟು ಪರ ವಿರೋಧ ವ್ಯಕ್ತವಾಗಿತ್ತು ಈ ಒಂದು ವಿಚಾರವಾಗಿ. ಇದು ಏನು, ವಾಟ್ ಡಸ್ ದಿಸ್ UCC ಇನ್ಕ್ಲೂಡ್ ಅಂತಂದರೆ, ಇದರಲ್ಲಿ ಎಲ್ಲರೂ ಸಮಾನರು ಅಂತ ಬಂದಾಗ ಅದು ಮ್ಯಾರೇಜ್ ವಿಚಾರದಲ್ಲಿರಬಹುದು, ಧರ್ಮದ ವಿಚಾರದಲ್ಲಿ, ಈಗ ಒಂದೊಂದು ಧರ್ಮದಲ್ಲಿ ಒಂದೊಂದು ಆಚರಣೆಗಳು, ಅವರವರಿಗೆ ಇಷ್ಟ ಬಂದಂತಹ ನಿಯಮಗಳು, ಅವರವರಿಗೆ ಹೇಗೆ ಬೇಕು ಹಾಗೆ ನಡ್ಕೊಳ್ಳೋದು, ಜೀವನವನ್ನು ಸಾಗಿಸೋದು, ಅದೆಲ್ಲವೂ ಕೂಡ ಇನ್ಮೇಲಿಂದ ಸಾಧ್ಯವಿಲ್ಲ. ಮ್ಯಾರೇಜ್ ಇರಬಹುದು, ಡಿವೋರ್ಸ್ ವಿಚಾರದಲ್ಲಿರಬಹುದು, ಮತ್ತು ಪರಂಪರಾಗತವಾಗಿ ಬರುವಂತಹ ಆಸ್ತಿ ಪಾಸ್ತಿಗಳಿರಬಹುದು, ದುಡ್ಡು ಹಣಕಾಸಿರಬಹುದು, ಇದೆಲ್ಲವಕ್ಕೂ ಕೂಡ ಒಂದು ನಿಯಮವನ್ನು ಮಾಡಲಾಗುತ್ತೆ. ಇಷ್ಟ ಬಂದ ಹಾಗೆ 3-4 ಮದುವೆಗಳನ್ನ ಮಾಡ್ಕೊಂಡ್ಬಿಡೋದು, ಡಿವೋರ್ಸ್ ಮಾಡ್ಕೊಂಡ್ಬಿಡೋದು, ಮಕ್ಕಳನ್ನ ಹೆತ್ತುಬಿಡೋದು, ಇದೆಲ್ಲವೂ ಕೂಡ ಸಾಧ್ಯವಿಲ್ಲ. ಇದರ ಜೊತೆಗೆ ಅವರವರ ಆಚರಣೆಯಲ್ಲಿ ಏನು ಮಾಡಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದರ ಜೊತೆಗೆ ಈ ನುಸುಳುಕೋರರು ಅಂತ ಏನಿರ್ತಾರಲ್ಲ, ಅಕ್ರಮ ನುಸುಳುಕೋರರು, ಎಲ್ಲೋ ಹೊರಗಡೆಯಿಂದ ಬರ್ತಾರೆ, ಇಲ್ಲಿ ಪ್ರಜೆಗಳು ಅನಿಸ್ಕೊಳ್ತಾರೆ, ಇಲ್ಲಿನ ಸೌಲಭ್ಯಗಳನ್ನ ತೆಗೆದುಕೊಳ್ತಾರೆ, ಇದೆಲ್ಲವೂ ಕೂಡ ಸಾಧ್ಯವಿರೋದಿಲ್ಲ ಇನ್ಮೇಲೆ. ಮತ್ತು ಇವರಿಗೆ ಸಹಾಯ ಮಾಡುವಂತಹ ಸಹಾಯ ಹಸ್ತಗಳು ಅಷ್ಟೇ ಬೇಕಾದಷ್ಟಿದ್ದಾವೆ. ಅಂದರೆ ಅವ್ರಿಗೆ ಆಧಾರ್ ಕಾರ್ಡ್ ಕೊಡೋದಿರಬಹುದು, ವೋಟರ್ ID ಕೊಡೋದಿರಬಹುದು, ಅವರನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಳೋದಿರಬಹುದು, ಏನೇನೋ ಸಾಧ್ಯವಾಗುತ್ತೆ ಇತ್ತೀಚಿನ ದಿನಮಾನಗಳಲ್ಲಿ. ಅದು ಕೂಡ ಯಾರ್ಯಾರ ಆಡಳಿತದಲ್ಲಿ ಏನಾಗಿದೆ, ಯಾವ್ಯಾವ ರಾಜ್ಯಗಳಲ್ಲಿ ನುಸುಳುಕೋರರು ಹೆಚ್ಚಾಗಿದ್ದಾರೆ, ಉಗ್ರಗಾಮಿ ಚಟುವಟಿಕೆಗಳು ಹೆಚ್ಚಾಗಿದೆ, ಎಲ್ಲವೂ ಕೂಡ ಗೊತ್ತೇ ಇದೆ. ಹೀಗಾಗಿ ಇದೆಲ್ಲವನ್ನೂ ಕೂಡ ಕಡಿವಾಣ ಹಾಕಬೇಕು. ಒಂದು ಏಕರೂಪ ನಾಗರಿಕ ಸಂಹಿತೆ, ಈಕ್ವಾಲಿಟಿ ಅನ್ನುವಂಥದ್ದನ್ನು ತಂದುಬಿಟ್ರೆ, ಜೊತೆಗೆ ಅವರೊಂದು ಎಕ್ಸೆಪ್ಷನ್ ಕೊಡ್ತಾರೆ ಅಮಿತ್ ಶಾ ಅವರು. ಏನಂತ ಹೇಳ್ತಾರೆ ಅಂದರೆ, ಇಷ್ಟೆಲ್ಲ ಬದಲಾವಣೆಗಳು ಮಾಡ್ತಾ ಇದ್ದೇವೆ, ಇದರ ನಡುವೆ ಆದಿವಾಸಿ ಸಮುದಾಯಗಳಿಗೆ ಮಾತ್ರ ಈ ಒಂದು UCC ಯೂನಿಫಾರ್ಮ್ ಸಿವಿಲ್ ಕೋಡ್ ವತಿಯಿಂದ ವಿನಾಯಿತಿ ಇರುತ್ತೆ ಅನ್ನುವಂಥ ಮಹತ್ವದ ಭರವಸೆ ಕೊಟ್ಟಿದ್ದಾರೆ. ಬುಡಕಟ್ಟು ಜನರ ವಿಶಿಷ್ಟ ಸಂಪ್ರದಾಯಗಳು ಮತ್ತು ಆಚರಣೆಗಳಿಗೆ ಯಾವುದೇ ಧಕ್ಕೆ ಬರದಂತೆ ನಾವು ನೋಡ್ಕೊಳ್ತೇವೆ, ಅದಕ್ಕೆ ಸಮ್ಮತಿ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಈ ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ಈ ಬುಡಕಟ್ಟು ಸಮುದಾಯದವರನ್ನ ನಾವು ಹೊರಗಿಡುತ್ತೇವೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಮತ್ತು ಈ ಹೆಚ್ಚು ವಿವಾಹ ಏನಾಗ್ತಾರೆ ಅಂದರೆ ಒಂದು ಮದುವೆಗಿಂತ ಹೆಚ್ಚು ಮದುವೆ ಆಗಿ ಸಂಸಾರಗಳನ್ನು ಏನು ನಡೆಸ್ತಾರೆ, ಅದಕ್ಕೂ ಕೂಡ ಹೊಸ ಒಂದು ಕಾಯ್ದೆಯನ್ನು ತರ್ತೇವೆ, ನಿಯಮವನ್ನು ತರ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಒಟ್ಟಾರೆ ಈ ಈಕ್ವಾಲಿಟಿ, ಸೆಕ್ಯುಲರಿಸಮ್ ಅನ್ನುವಂಥದ್ದು ಬಂದರೆ, ಅಂದರೆ ಈಗ ನೀವೇನು ಮಾಡಬೇಕು ಅನ್ನುವಂಥದ್ದು ಅಷ್ಟೇ ಮಾಡಬೇಕು ಅನ್ನುವಂಥ ನಿಯಮ ಬಂದರೆ, ಬಹುಶಃ ಎಲ್ಲೋ ಒಂದು ಕಡೆ ದೇಶವ್ಯಾಪಿ ಈ ಒಂದು ಸುಧಾರಣೆಯನ್ನು ಕಾಣಬಹುದೇನೋ. ಏಕೆಂತಂದರೆ ಪ್ರತಿಯೊಂದು ಧರ್ಮ, ಜಾತಿ ಅಥವಾ ಈ ಒಂದು ನಾಗರಿಕತೆ ಅನ್ನುವಂಥದ್ದು ಬಂದಾಗ ಬೇಕಾದಷ್ಟು ತಾರತಮ್ಯಗಳಿದ್ದಾವೆ. ನಮಗೆ ಹೆಚ್ಚು, ನಮಗೆ ಈ ಥರದ್ದೊಂದು ನಿಯಮ ಇದೆ, ನಾವು ಇದನ್ನೇ ಮಾಡ್ತೀವಿ ಅನ್ನುವಂಥದ್ದರ ಜೊತೆಗೆ ಇಲ್ಲೆಲ್ಲೋ ಒಂದು ಕಡೆ ರಿಸರ್ವೇಷನ್ಸ್ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಏನೀ ಸೌಲಭ್ಯಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಕೆಲವು ಪರ್ಟಿಕ್ಯುಲರ್ ಸಮುದಾಯದವರು, ಪರ್ಟಿಕ್ಯುಲರ್ ಧರ್ಮದವರು ಅಂತ ಏನು ಮಾತಾಡ್ತೇವೆ, ಅದರಲ್ಲೂ ಕೂಡ ಏಟು ಬಿದ್ದು ಬಿಡಬಹುದೇನೋ, ನಮಗೆ ನಷ್ಟವಾಗಬಹುದೇನೋ ಅನ್ನುವಂಥ ಕಾರಣಕ್ಕೆ ಅವರುಗಳು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಬಟ್ ಸ್ಟಿಲ್ ಕೇಂದ್ರ ಸರ್ಕಾರ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಬಹಳ ಕಟ್ಟುನಿಟ್ಟಾಗಿ ತೆಗೆದುಕೊಂಡಿದೆ, ಅದನ್ನು ಜಾರಿಗೆ ಕೂಡ ತಂದಿದ್ದಾರೆ, ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ಮತ್ತೊಂದು ಸೇರ್ಪಡೆ ಅಂತ ಹೇಳಬಹುದು ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ. ಆದಷ್ಟು ಬೇಗ ದೇಶವ್ಯಾಪಿ ಈ ಒಂದು ನಿಯಮ ಜಾರಿಗೆ ಬಂದೇ ಬರುತ್ತೆ ಅನ್ನುವಂಥ ಮಹತ್ವದ ಘೋಷಣೆಯನ್ನು ಅಮಿತ್ ಶಾ ಅವರು ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.